ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಅಪ್ಡೇಟ್ಸ್ಗೆ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳೋಣ, ಚಟಾಪಟ ಅಂತ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಗಂಟೆ ಹೊಡೆಯೋದನ್ನ ಮಾತ್ರ ಮರಿಬೇಡಿ. ಮೊದಲನೇ ಅಪ್ಡೇಟು, ಮನೋಜ್ ತಿವಾರಿ ಮುಂಬೈ ಇಂಡಿಯನ್ಸ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರನ್ನ ತೆಗೆದು ಮುಂಬೈ ಇಂಡಿಯನ್ಸು ರೋಹಿತ್ ಶರ್ಮಾಗೆ ಕ್ಯಾಪ್ಟನ್ಸಿನ ಕೊಡೋ ಸಾಧ್ಯತೆ ಇದೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಕೊಡಬೇಕು ಅನ್ನೋ ಥರನೂ ಕೂಡ ಹೇಳಿದ್ದಾರೆ. ಯಾಕೆಂದರೆ 3 ಮ್ಯಾಚು ಅಜೀಬಾಗಿ ಸೋತಾದ್ಮೇಲೆ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಲೋ ಕಾಣಿಸ್ತಾ ಇದೆ. ಈ ಥರ ಟೈಮಲ್ಲಿ ಕಮ್ ಬ್ಯಾಕ್ ಮಾಡುವಂಥ ಮುಂಬೈ ಇಂಡಿಯನ್ಸ್ ನಾವು ನೋಡಿದ್ದೀವಿ. 5 ಮ್ಯಾಚ್ ಸ್ಟಾರ್ಟಿಂಗ್ 5 ಮ್ಯಾಚ್ ಸೋತು ಟ್ರೋಫಿ ಗೆದ್ದಂಥ ಮುಂಬೈ ಇಂಡಿಯನ್ಸ್ ಕೂಡ ನೋಡಿದ್ದೀವಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಲಿ. ಸೊ ಅವರಿಗೆ ಕ್ಯಾಪ್ಟನ್ಸಿನ ಕೊಡ್ತು ಅಂದರೆ ಈ ಸ್ಟೇಜಿಂದ ಏನಾದ್ರು ತೊಗೊಂಡು ಹೋಗ್ತಾರೆ ಮೇಲಕ್ಕೆ ಅನ್ನೋ ಒಂದು ಭಾವನೆ ಮನೋಜ್ ತಿವಾರಿಗೆ ಬಂದಿದೆ ಅಂತ ಕಾಣಿಸುತ್ತೆ. ಬಟ್ ಇದು ಆಗೋದಿಲ್ಲ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಹಾರ್ದಿಕ್ ಪಾಂಡ್ಯಗೂ ಗೊತ್ತು, ರೋಹಿತ್ ಶರ್ಮಾಗೂ ಗೊತ್ತು ಇದಾಗೋದಿಲ್ಲ ಅಂತ. ಒಂದು ವೇಳೆ ಏನಾರು ಆಗೋಗ್ಬಿಡ್ತೀವಿ, ಹೇಳ್ದಂಗೆ ಏನಾರು ಆಗೋಗ್ಬಿಡ್ತಾರೆ ಮುಂಬೈ ಇಂಡಿಯನ್ಸ್ ಮತ್ತೆ ಸ್ಟೆಪ್ ಡೌನ್ ಮಾಡಿಸ್ಬಿಟ್ಟು ಹಾರ್ದಿಕ್ ಪಾಂಡ್ಯನ ಮತ್ತೆ ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಬಿಟ್ರು ಅಂತಂದರೆ ಹಾರ್ದಿಕ್ ಪಾಂಡ್ಯ ನೆಕ್ಕಂಡು ನೋಡೋಗ್ಬಿಡ್ತಾರೆ ಅಷ್ಟೇ. ನಾನು ಆಡಲ್ಲ, ನೀ ಕ್ಯಾಪ್ಟನ್ಸಿ ಬೇಕು ಅಂತ. ಯಾಕಂದರೆ ಅವರು 21 ಹೋದಾಗ ಟೀಮ್ ಬಿಟೀಚೆ ಹೋಗಿದ್ದೆ ಕ್ಯಾಪ್ಟನ್ಸಿ ಬೇಕು ಅಂತ ಗುಜರಾತ್ ಟೈಟನ್ಸ್ ಸೇರ್ಕೊಂಡಿದ್ದೇನೆ, ಮತ್ತೆ ವಾಪಸ್ ಬಂದಿರೋದು ಕ್ಯಾಪ್ಟನ್ಸಿ ಬೇಕು ಅಂತ. ರವಿ ಶಾಸ್ತ್ರಿ ಒಂದು ಸ್ಟೇಟ್ಮೆಂಟ್ ಕೊಡಿದ್ರು, ಈ ಪ್ಲೇಯರ್ ಅದು ಏನು ಆಡ್ತಿರೋ ನಮಗಂತೂ ಗೊತ್ತಾಗ್ತಾ ಇಲ್ಲ, ಏನು ಕ್ಯಾಪ್ಟನ್ಸಿ ಅಂತ ಯಾವಾಗಲೂ ತಲೆಗೆ ಶೂಟ್ ಹಾಕಂತಾರೆ. ಫಸ್ಟ್ ಅವರು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳಿದರು. ಸೊ ಅದನ್ನು ಮತ್ತೆ ಫೋಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಈ ಕ್ಯಾಪ್ಟನ್ಸಿ ಅಂತೂ ಚೇಂಜ್ ಆಗೋದಿಲ್ಲ. ಈ ವರ್ಷ ಇವರೇ ಕ್ಯಾಪ್ಟನ್ ಆಗಿರ್ತಾರೆ, ನೆಕ್ಸ್ಟ್ ವರ್ಷ ಗೊತ್ತಿಲ್ಲ ಗೋಯಿಂಗ್ ಫಾರ್ವರ್ಡ್ ಏನಾಗುತ್ತೆ ಅಂತ. ಒಟ್ನಲ್ಲಿ ಈ ವರ್ಷ ಹಾರ್ದಿಕ್ ಪಾಂಡ್ಯ ಅವರೇ ಕ್ಯಾಪ್ಟನ್. ಅಪ್ಡೇಟ್ ಬಿಟ್ಟು RCB ಟ್ರೋಫಿ ಏನಕ್ಕೆ ಗೆದ್ದಿಲ್ಲ ಇಷ್ಟು ವರ್ಷ ಆದ್ರೂ, ಜೊತೆಗೆ ಈ ಒಂದು ಟೂರ್ನಮೆಂಟ್ ಕೂಡ ಏನಕ್ಕೆ ಅಜೀಬಾಗಿ ಆಡ್ತಾ ಇದ್ದಾರೆ ಅಂತ ಅಂಬಟ್ಟಿ ರಾಯುಡು ಅವರ ಓನ್ ಅನಾಲಿಸಿಸ್ ಪ್ರಕಾರ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಸೋ ಕಾಲ್ಡ್ ರೆಪ್ಯೂಟೆಡ್ ಪ್ಲೇಯರ್ಸ್ಗಳೆಲ್ಲ ಏನಿದ್ದಾರೆ, ಪುಡಾಂಗ್ ಪ್ಲೇಯರ್ಸ್ಗಳಂತ ಹೆಸರುವಾಸಿ ಆಗಿರುವಂಥ ಪ್ಲೇಯರ್ಸ್ಗಳೆಲ್ಲ ಟಾಪ್ ಆರ್ಡರಲ್ಲೇ ಬಂದ್ಬಿಡ್ತಾರೆ. ಇಲ್ಲಿ ಬಾಟಮ್ಗೆ ಬಂತಂದಾಗ ಯಾರೋ ಅಲ್ಲಿ ಗತಿ ಇರೋದಿಲ್ಲ, ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಬಿಟ್ಬಿಡ್ತಾರೆ. ಅಂದರೆ ಮೇಯ್ನ್ ಪ್ರೆಷರ್ ಸಿಚುವೇಷನಲ್ಲಿ, ಅಂದರೆ ಇವಾಗ 6th 7th ಈ ಸ್ಲಾಟ್ ಇದೆಯಲ್ಲ, 8th ಆ ಥರ ಸ್ಲಾಟ್ ಬಂತು ಅಂದಾಗ ಯಂಗ್ಸ್ಟರ್ಸ್ಗಳು ಇವಾಗ ಅನುಜ್ ರಾವತ್ ಇರ್ಬೋದು, ಜೊತೆಗೆ ಮೈಪಾಲ್ ಉಮ್ರಾ ಇರ್ಬೋದು, ಇಂಥವ್ರಿಗೆ ಬಿಟ್ಬಿಡ್ತಾರೆ. ಅಲ್ಲಿ ಬೇಕಾಗಿರೋದು ಕೆಮ್ರಾನ್ ಏನೋ ಅಂಥ ಬ್ಯಾಟರ್ಗಳು ಅಲ್ಲಿ ಬೇಕಾಗಿರುತ್ತೆ. ಸೊ RCB ಆರ್ಡ್ರೇ ಸರಿ ಇಲ್ಲ ನನ್ನ ಪ್ರಕಾರ. ಅವ್ರ ಮೇಲ್ಗಡೆ ಟಾಪ್ ಆಫ್ ದ ಆರ್ಡರ್ಲಿ ಪುಡಾಂಗ್ ಪ್ಲೇಯರ್ಸ್ ಏನು ಬರ್ತಾರೆ ಅವರೆಲ್ಲ ಸ್ವಲ್ಪ ಕೆಳಗಡೆ ಬಂತು ಅಂದರೆ RCB ಇನ್ನೂ ಬೆಟರಾಗಿ ಆಡ್ಬೋದು. ಎಲ್ಲ ಮೇಲ್ಗಡೆನೇ ಬಂದ್ಬಿಟ್ಟು ಬೇಗ ಔಟ್ ಆಗಿ ಹೋಯ್ತು ಅಂದರೆ, ಬಾಟಮಲ್ಲಿ ಇರೋ ಮೇಲೆ ಪ್ರೆಷರ್ ಬಿತ್ತು ಅಂದರೆ ಯಂಗ್ಸ್ಟರ್ಸ್ಗಳನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಇದ್ದರೆ ಆ ಒಂದು ಸ್ಲಾಟಲ್ಲಿ ಹ್ಯಾಂಡಲ್ ಮಾಡ್ತಾರೆ. ಈ ಕಡೆ CSK ಅದೇ ಮಾಡಿದ್ದು, ಮುಂಬೈ ಇಂಡಿಯನ್ಸ್ ಕೂಡ ತಕ್ಕ ಮಟ್ಟಿಗೆ ಅದನ್ನೇ ಮಾಡಿದ್ದಕ್ಕೆ ಮೋಸ್ಟ್ ಸಕ್ಸಸ್ಫುಲ್ ಫ್ರಾಂಚೈಸ್ ಆಗಿರೋದು ಅನ್ನೋ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಯಾರೋ ಅವರು ಸೋತಾಗ ಎಲ್ಲ ಮಾತಾಡ್ತಾರೆ, ಗೆದ್ದಾಗ ಯಾರೋ ಮಾತಾಡಲ್ಲ ಅಷ್ಟೇ ಮಗ. ಅಪ್ಡೇಟ್ ನಂಬರ್ 3, ಮುಸ್ತಫಿಜುರ್ ರೆಹಮಾನ್ ಅವರು ನೆಕ್ಸ್ಟ್ ಮ್ಯಾಚ್ನ ಆಡೋದಿಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ. ಸನ್ರೈಸರ್ಸ್ ಹೈದರಾಬಾದ್ ಮೇಲೆ CSK ಮ್ಯಾಚ್ ಇದೆ. ಸೊ ಅವ್ರಿಗೇನೋ ವಿಸಾ ಇಶ್ಯೂ ಆಗಿದೆಯಂತೆ. ಆದ್ದರಿಂದ ಮತ್ತೆ ಬಾಂಗ್ಲಾದೇಶ್ಗೆ ತೆರಳಿ ಅವರು ಏನೋ ವಿಸಾ ಇಶ್ಯೂನೆಲ್ಲ ಸಾರ್ಟ್ ಔಟ್ ಮಾಡ್ಕೊಂಡು ಬರಬೇಕಂತೆ. ಆದ್ದರಿಂದ ನೆಕ್ಸ್ಟ್ ಮ್ಯಾಚು ಆಡದೇ ಇರಬಹುದು ಅಂತ ಇವಾಗ ಅಪ್ಡೇಟ್ ಬರ್ತಿದೆ. ಮುಸ್ತಫಿಜುರ್ ರೆಹಮಾನ್ ಒಂಥರ ಸಖತ್ ಬೌಲಿಂಗ್ ಏನೋ ಮಾಡಿದ್ರು ಈ ಟೂರ್ನಮೆಂಟಲ್ಲಿ. ಸೊ ಒಂದು ಸ್ವಲ್ಪ ಸನ್ರೈಸರ್ಸ್ ಹೈದರಾಬಾದ್ ಉಸಿರಾಡ್ಬೋದು, ಮುಸ್ತಫಿಜುರ್ ಇಲ್ಲ ಅಂತ ಅಂದರೆ. ಅಪ್ಡೇಟ್ ನಂಬರ್ 4, ನನ್ನ ಫ್ಯಾಫ್ ಡು ಪ್ಲೇಸಿಸ್ ಅವರು ಪೋಸ್ಟ್ ಮ್ಯಾಚಲ್ಲಿ ಮಾತಾಡಿದ್ರೆ ಮಯಾಂಕ್ ಯಾದವ್ ಬಗ್ಗೆ. ಮಯಾಂಕ್ ಯಾದವ್ ಒಳ್ಳೆ ಗನ್ ಬೌಲರ್ ಥರ ಕಾಣಿಸ್ತಾ ಇದ್ದಾರೆ. ಕಾಣಿಸೋದೇನಿದ್ರು ಗನ್ ಬೌಲರ್ನೇ ಅವರು. ಜಸ್ಟ್ ಪೇಸ್ ಇದ್ರೆ ಸಾಲೋದಿಲ್ಲ, ಅವ್ರ ಹತ್ರ ಪೇಸ್ ಜೊತೆಗೆ ಲೈನ್ ಅಂಡ್ ಲೆಂತ್ ಮೇಲೆ ಕಂಟ್ರೋಲ್ ಇದೆ, ಅವ್ರ ಹತ್ರ ಅಕ್ಯುರೇಸಿ ಇದೆ. ಅದರಿಂದನೇ ಇಷ್ಟು ಸಕ್ಸಸ್ ಅವರಿಗೆ ಸಿಕ್ಕಿರೋದು. ಬೇರೆ ಬೌಲರ್ ಥರ ಬರೀ ಪೇಸ್ ಇಟ್ಕೊಂಡು ಬೌಲಿಂಗ್ ಮಾಡಿದ್ರೆ ಆಗೋದಿಲ್ಲ, ಇವ್ರ ಥರ ಅಕ್ಯುರೇಸಿ ಇರಬೇಕು ಬೌಲಿಂಗ್ ಮಾಡಿದಾಗ ಪೇಸ್ ಜೊತೆಗೆ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ಅದು ನಾವು ಹೇಳಿದ್ವಿ, ಪೇಸ್ ಜೊತೆಗೆ ಆ ಕಂಟ್ರೋಲ್ ಇದೆ ಅಂತ. ಸೊ ಅದರಿಂದ ಅವ್ರು ಸಕ್ಸಸ್ಫುಲ್ ಆಗಿರೋದಂತ ಫ್ಯಾಫ್ ಡು ಪ್ಲೇಸಿಸ್ ಕೂಡ ಒಪ್ಕೊಂಡಿದ್ದಾರೆ ಲೂಸಿಂಗ್ ಕ್ಯಾಪ್ಟನ್ ಆಗಿ. ಅಪ್ಡೇಟ್ ನಂಬರ್ 5, ಶಿವಂ ಮಾವಿ ಅವರಿಗೆ ಇಂಜುರಿ ಆಗಿದೆ. ಲಕ್ನೋ ಸೂಪರ್ ಜೈಂಟ್ಸ್ ಇವರ ರೀಪ್ಲೇಸ್ಮೆಂಟ್ನ ಅನೌನ್ಸ್ ಮಾಡಬೇಕಾಗಿದೆ. ಇನ್ನೇನು ಅನೌನ್ಸ್ ಮಾಡ್ತಾರೆ ಅಂತ ಅನ್ಕೊಂಡು ಸ್ವಲ್ಪ ದಿನಗಳಲ್ಲೇ ರೂಲ್ಡ್ ಔಟ್ ಆಫ್ ದ IPL 2024 ಅಂತೆ ಇಂಜುರಿ ಕಾರಣದಿಂದ. ಏನಂತ ಮೇನ್ ಪ್ಲೇಯರ್ ಏನಲ್ಲ ಇವಾಗ ಸದ್ಯದ ಮಟ್ಟಿಗೆ ನೋಡ್ತು ಅಂತಂದರೆ ಅವ್ರನ್ನ ಲೆವೆನಲ್ಲಿ ಇಡೋದೇ ಒಂಥರ ಕಷ್ಟವಾಗಿತ್ತು. ಸೊ ಅವ್ರಿಗೆ ಇಂಜುರಿ ಬೇರೆ ಆಯಿತು ಅಂತಂದರೆ ಹೋಗಪ್ಪ ಶಿಸ್ತಾಗಿ ಸೈಡಿಗೆ, ನಾವು ಇನ್ನೊಬ್ರನ್ನ ಯಾರು ಕರ್ಕೋತೀವಿ ಅನ್ನೋ ಥರ ಇರ್ತಾರೆ ಅಷ್ಟೇ ಲಕ್ನೋ ಸೂಪರ್ ಜೈಂಟ್ಸು. ಏನಂತ ಮೇಯ್ನ್ ಪ್ಲೇಯರು ಏನು ಇವರಿಲ್ಲ ಅಂದರೆ ಆಡೋಕ್ಕೆ ಆಗೋದಿಲ್ಲ ಲಕ್ನೋ ಅನ್ನೋ ಥರ ಎಲ್ಲ ಏನಿರಲಿಲ್ಲ. ಸೊ ಅವ್ರು ಹೋಗಿದ್ದಾರೆ ಅಷ್ಟೇ, ಬೇರೆಯವ್ರು ಬರ್ತಾರೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನೀವು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದೇ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ, ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.